ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯಪಾಠ 5 ಅನ್ನದಾತ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಅನ್ನ ಆಹಾರ, ತ್ಯಾಗಿ ತ್ಯಾಗ ಮಾಡುವವನು, ವಿರಾಗಿ, ದಾತ ದಾನಿ ಒಡೆಯ ಅಥವಾ ಕೊಡುವವ, ನಾಡ ನಾಡಿನ ಅಥವಾ ಪ್ರಾಂತ್ಯದ, ಹೊಲ ಜಮೀನು ಕೃಷಿ ಭೂಮಿ, ಅನ್ನದಾತ ರೈತ, ದವಸ ಧಾನ್ಯ ಆಹಾರ ಪದಾರ್ಥಗಳು, ದುಡಿ ಕೆಲಸ ಮಾಡು ಶ್ರಮಪಡು, ಸಹಿಸು ತಾಳಿಕೊಳ್ಳು ಸೈರಿಸು, ಬೇಗೆ ಉರಿ ಅಥವಾ ಉಷ್ಣತೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ, ಅನ್ನದಾತ ಎಂದು ರೈತನನ್ನು ಕರೆಯಲಾಗುತ್ತದೆ. ಎರಡನೆಯ ಪ್ರಶ್ನೆ, ಅನ್ನದಾತ ಎಲ್ಲಿ ದುಡಿಯುವನು? ಉತ್ತರ, ಅನ್ನದಾತ ಹೊಲದಲ್ಲಿ ದುಡಿಯುವನು. ಮೂರನೆಯ ಪ್ರಶ್ನೆ, ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗಾಗಿ ಬೆಳೆಯುವನು? ಉತ್ತರ, ಅನ್ನದಾತನು ದವಸ ಧಾನ್ಯಗಳನ್ನು ನಾಡ ಜನರಿಗಾಗಿ ಬೆಳೆಯುವನು. ನಾಲ್ಕನೆಯ ಪ್ರಶ್ನೆ, ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ? ಉತ್ತರ, ಅನ್ನದಾತನು ಮಳೆ, ಗುಡುಗು, ಚಳಿಯ ನಡುಗು, ಬಿಸಿಲಿನ ಬೇಗೆಯನ್ನು ಸಹಿಸುತ್ತಾನೆ. ಐದನೆಯ ಪ್ರಶ್ನೆ, ರೈತನು ದೇವರಿಂದ ಪಡೆದ ವರ ಯಾವುದು? ಉತ್ತರ, ರೈತನು ದೇವರಿಂದ ಪಡೆದ ವರ ಗಟ್ಟಿ ದೇಹ ದೊಡ್ಡ ಮನಸ್ಸು. ಆರನೆಯ ಪ್ರಶ್ನೆ, ಚೆನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು? ಉತ್ತರ, ಚೆನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಸತ್ಯಾರ್ಥಿ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಅನ್ನದಾತನು ನಾಡಿಗೆ ಹೇಗೆ ಸಹಕಾರಿಯಾಗಿದ್ದಾನೆ? ಉತ್ತರ, ಅನ್ನದಾತನು ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರುಣಿಸಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ. ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರ ಹಸಿವನ್ನು ನೀಗಿಸುತ್ತಾನೆ. ಈ ರೀತಿಯಾಗಿ ಅನ್ನದಾತನು ನಾಡಿಗೆ ಸಹಕಾರಿಯಾಗಿದ್ದಾನೆ. ಎರಡನೆಯ ಪ್ರಶ್ನೆ, ರೈತನು ಎಂತಹ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ? ಉತ್ತರ, ರೈತನು ಮಳೆಯೇ ಬರಲಿ, ಗುಡುಗೇ ಬರಲಿ, ಚಳಿ ಇರಲಿ, ಬಿಸಿಲಿರಲಿ, ಬೆವರನ್ನು ಸುರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ. ಮೂರನೆಯ ಪ್ರಶ್ನೆ, ರೈತನನ್ನು ಯೋಗಿ, ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ? ಉತ್ತರ, ರೈತನು ದೇವರಿಂದ ಗಟ್ಟಿದೇಹ ದೊಡ್ಡ ಮನಸ್ಸು ವರವನ್ನು ಪಡೆದಿರುವ ಕಾರಣ ರೈತನನ್ನು ಯೋಗಿ ಎಂದು ಕರೆಯಲಾಗುತ್ತದೆ. ರೈತನು ಯೋಗಿಯ ತಪಸ್ಸಿನಂತೆ ಕಷ್ಟಪಟ್ಟು ದುಡಿದು ಜನರಿಗೆ ಆಹಾರವನ್ನು ನೀಡುವ ತ್ಯಾಗಿಯಾಗಿದ್ದಾನೆ. ನಾಲ್ಕನೆಯ ಪ್ರಶ್ನೆ, ಎತ್ತುಗಳ ಜೊತೆ ರೈತ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ? ಉತ್ತರ, ಎತ್ತುಗಳು ರೈತನ ಜೊತೆಗೂಡಿ ಹೊಲದಲ್ಲಿ ದುಡಿಯುತ್ತವೆ. ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬಾಳುತ್ತಾರೆ. ಈ ರೀತಿ ರೈತ ಎತ್ತುಗಳ ಜೊತೆ ಸಂಬಂಧ ಹೊಂದಿದ್ದಾನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 6-7 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ, ಕವಿ ರೈತನ ದುಡಿಮೆಯನ್ನು ನಾಡಿನ ಜನರು ಮಾಡುವ ಊಟ, ರೈತನ ಬೆವರಿನ ಫಲ, ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರುಣಿಸಿ
ಆಹಾರವನ್ನು ನಾಡಿನ ಜನರಿಗೆ ಹಂಚುತ್ತಾನೆ. ಹೀಗಾಗಿ ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಹೊಲದಲ್ಲಿ ದುಡಿದು ದವಸ ಧಾನ್ಯವನ್ನು ಬೆಳೆದು ನಾಡಿನ ಜನರಿಗೆ ಹಂಚುತ್ತಾನೆ. ಎರಡನೇ ಪ್ರಶ್ನೆ, ರೈತನು ಬೆಳೆಯುವ ಬೆಳೆಗಳನ್ನು ಪಟ್ಟಿ ಮಾಡಿ. ರೈತನು ಬೆಳೆಯುವ ಬೆಳೆಗಳು ಗೋಧಿ, ಜೋಳ, ರಾಗಿ, ಕಾಫಿ, ಭತ್ತ, ಏಲಕ್ಕಿ, ಕರಿಮೆಣಸು, ಶುಂಠಿ, ಕಬ್ಬು, ತರಕಾರಿ, ಬಾಳೆ, ಶೇಂಗಾ, ಸಿಹಿಗೆಣಸು, ಹತ್ತಿ, ಸೂರ್ಯಕಾಂತಿ ಇತ್ಯಾದಿಗಳು. ಭಾಷಾಭ್ಯಾಸ. ಆ ಪಟ್ಟಿಗೆ ಸರಿಹೊಂದುವ ಪದವನ್ನು ಬಾ ಪಟ್ಟಿಯಿಂದ ಆರಿಸಿ ಬರೆಯಿರಿ. ಅನ್ನದಾತ. ಉತ್ತರ ರೈತ. ಮಳೆ ಗುಡುಗು, ಚಳಿ ನಡುಗು, ಹಿಗ್ಗು ಕುಗ್ಗು, ದವಸ ಧಾನ್ಯ. ಗುಂಪಿಗೆ ಸೇರದಿರುವ ಪದವನ್ನು ಆರಿಸಿ ಬರೆಯಿರಿ. ಚಳಿಗಾಲ, ಮಳೆಗಾಲ, ನಡುಗಾಲ, ಬೇಸಿಗೆ ಕಾಲ. ಇದರಲ್ಲಿ ಗುಂಪಿಗೆ ಸೇರದ ಪದ ನಡುಗಾಲ. ಎರಡನೇ ಪ್ರಶ್ನೆ, ಎತ್ತು, ಎಮ್ಮೆ, ಹೋರಿ, ನಂದಿ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಎಮ್ಮೆ. ಮೂರನೇ ಪ್ರಶ್ನೆ, ಬೆಟ್ಟ, ಹೊಲ, ತೋಟ, ಗದ್ದೆ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಬೆಟ್ಟ. ನಾಲ್ಕನೆಯ ಪ್ರಶ್ನೆ, ಗೆಳೆಯ, ಸ್ನೇಹಿತ, ಮಿತ್ರ, ಶತ್ರು. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಶತ್ರು. ಐದನೆಯ ಪ್ರಶ್ನೆ, ರೈತ, ಅನ್ನದಾತ, ಕೃಷಿಕ, ವ್ಯಾಪಾರಿ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ವ್ಯಾಪಾರಿ. ಮುಂದಿನ ಪ್ರಶ್ನೆ, ಕೃಷಿ ಸಂಬಂಧಿತ 6 ಪದಗಳನ್ನು ಬರೆಯಿರಿ. ಮಾದರಿ: ಎತ್ತು, ನೇಗಿಲು, ರೈತ, ಬೀಜ, ಹೊಲ, ನೀರು, ನೊಗ. ಮುಂದಿನ ಪ್ರಶ್ನೆ, ಅನ್ನದಾತ ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ. ಮಾದರಿ: ದುಡಿವನು, ಬೆಳೆವನು, ಸಹಿಸುತ್ತ, ದುಡಿಯುತ್ತ, ಗೆಳೆಯರು, ನಡೆವರು, ಯೋಗಿ, ತ್ಯಾಗಿ. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ದೊಡ್ಡ ಮನಸ್ಸು. ದೊಡ್ಡ ಮನಸ್ಸು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಎರಡನೆಯ ಪದ ಹಿಗ್ಗು. ಸುಖ ಬಂದಾಗ ನಾವು ಹಿಗ್ಗಬಾರದು. ಮೂರನೆಯ ಪದ ತ್ಯಾಗಿ. ಬಾಹುಬಲಿಯು ರಾಜ್ಯಭಾರವನ್ನು ತ್ಯಜಿಸಿ ತ್ಯಾಗಿಯಾದನು. ನಾಲ್ಕನೆಯ ಪದ ಬೆವರು ಸುರಿಸಿ. ರೈತರು ಹೊಲದಲ್ಲಿ ಬೆವರು ಸುರಿಸಿ ದುಡಿಯುತ್ತಾರೆ. ಐದನೆಯ ಪದ ಅನ್ನದಾತ. ಅನ್ನದಾತನನ್ನು ನಾವು ಗೌರವಿಸಬೇಕು. ಕೆಳಗಿನ ಕೋಷ್ಟಕದಲ್ಲಿ ಅನ್ನದಾತನಿಗೆ ಸಂಬಂಧಿಸಿದ ಪದಗಳಿವೆ, ಅವನ್ನು ಪತ್ತೆ ಹಚ್ಚಿ. ಪದಗಳು: ರೈತ, ಯೋಗಿ, ಹಿಗ್ಗು ಕುಗ್ಗು, ಹೊಲ, ನೇಗಿಲು, ದವಸ ಧಾನ್ಯ, ಗಟ್ಟಿ ದೇಹ, ಗದ್ದೆ, ಕೃಷಿ, ಅನ್ನದಾತ, ಮಳೆ, ತೋಟ, ದೊಡ್ಡ ಮನಸ್ಸು, ಎತ್ತು, ಬೆವರು. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.